ನಮಸ್ಕಾರ ಎಲ್ಲರಿಗೂ ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. WPL 2025 ಟಿಕೆಟ್ಸ್ ಆರ್ ಗೋಯಿಂಗ್ ಲೈವ್ ನಾವ್. ಟಿಕೆಟ್ಸ್ ಅವೈಲೇಬಲ್ ಇದೆ, ಆನ್ಲೈನಲ್ಲಿ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋ ಅಂಥವರು, ಲಾಸ್ಟ್ ಟೈಮ್ ನಾನು ಕೂಡ ಮ್ಯಾಚ್ಗೆ ಹೋಗಿದ್ದೆ, RCB ವರ್ಸ್ ಗುಜರಾತ್ ಜೈಂಟ್ಸ್ ಮ್ಯಾಚಿಗೆ. ಏನಂತ ಕ್ರೇಜ್ ಏನಿರಲಿಲ್ಲ ಮ್ಯಾಚಲ್ಲಿ, ಮಕ ಮುರ್ಸ್ಕೊಂಡು ಹಂಗೆ ಬಂದ್ವಿ ವಾಪಸ್ಸು. ಒನ್ ಸೈಡೆಡ್ ಮ್ಯಾಚ್ ಆಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಅವತ್ತು ಕ್ರೇಜ್ ಇಲ್ಲ, ಒಟ್ಟಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ಸೇರಿದ್ರು. ಲಾಸ್ಟ್ ಟೈಮ್ ನಮ್ಮ ನಾರ್ಮಲ್ RCB ಮ್ಯಾಚಿಗೆ ಯಾವ ಥರ ಸೇರುತ್ತೋ ಅದೇ ರೀತಿ WPLನ ಮ್ಯಾಚ್ಗಳನ್ನು ಕೂಡ ಸೇರಿದ್ದು. ಸಿಕ್ಕಾಪಟ್ಟೆ ಕಡಿಮೆ ಅಮೌಂಟ್ ಇತ್ತು, ಲಾಸ್ಟ್ ಟೈಮ್ 100 ರೂಪೀಸ್ ಮಿನಿಮಮ್ ಇತ್ತು. ಸೊ ಈ ಸಲ 200 ರೂಪೀಸು ಕಾಣಿಸ್ತಾ ಇದೆ. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ಗಳು ಅವೈಲಬಲ್ ಇದೆ. ಸೊ ಈ ಟಿಕೆಟ್ಸ್ಗಳು ನಿನ್ನೆಯಿಂದ ಈಚೆಗಡೆ ಬಂದ ವಡೋದರ ಜೊತೆಗೆ ನಮ್ಮ ಬೆಂಗಳೂರು ಮ್ಯಾಚ್ಗಳದ್ದು ಮಾತ್ರ ಇವಾಗ ಈಚೆಗಡೆ ಬಂದಿದೆ. ಸೊ ಬೆಂಗಳೂರು ಮ್ಯಾಚ್ದು ಆ್ಯಕ್ಚುಲಿ ಬುಕ್ ಮೈ ಶೋ ಅಲ್ಲಿ ಎಲ್ಲ ಮ್ಯಾಚ್ಗಳದ್ದು ಏನು ಅವೈಲೇಬಲ್ ಇಲ್ಲ, ಒಂದು 6 ಮ್ಯಾಚ್ದು ಅವೈಲೇಬಲ್ ಇದೆ. ಟೋಟಲಾಗಿ 8 ಮ್ಯಾಚ್ ಬೆಂಗಳೂರಲ್ಲಿ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಹಂಗೆ ನೋಡೋಕೆ ಜಾಸ್ತಿ ಮ್ಯಾಚಸ್ಗಳು ಆಗ್ತಾ ಇರೋದು. ನೀವು ಬುಕ್ ಮೈ ಶೋಗೆ ಹೋಗ್ಬಿಟ್ಟು ಟಾಟಾ WPL 2025 ಅಂತ ಸರ್ಚ್ ಮಾಡಿದ್ರೆ ಅಂತಂದರೆ ಬೆಂಗಳೂರು ಅಂತ ಸರ್ಚ್ ಮಾಡಿ, ಅಥವಾ ವಡೋದರಾಗೆ ಹೋಗ್ತೀರ ಅಂತಂದರೆ ಅಲ್ಲಿ ಸರ್ಚ್ ಮಾಡ್ಬೋದು. ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದರೆ ನಿಮ್ಗೆ ಇಲ್ಲಿ ಗೈಡ್ಲೈನ್ಸ್ಗಳು ತೋರಿಸುತ್ತೆ, ಏನೇನು ತೊಗೊಂಡೋಗ್ಬೇಕು, ಏನೇನು ತೊಗೊಂಡೋಗ್ಬಾರ್ದು, ಆ್ಯಂಡ್ ಹೆಂಗೆ ಇರಬೇಕು ಅಂತ. ಅಂದರೆ ನೀವು ಅದೇ ಇರುತ್ತಲ್ಲ ಗುರು, ಬೇಸಿಕ್ಸ್ಗಳು ಸ್ಟೇಡಿಯಂ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ. ಆ ಬ್ಲೂಟೂತ್ ತೊಗೊಂಡೋಗಿಲ್ಲ ಅಂತ ಹೇಳ್ತಾರೆ, ತೊಗೊಂಡೋಗೋರು. ಆಮೇಲೆ ಪ್ಲಾಸ್ಟಿಕ್ ಬಾಟಲ್ಗಳು, ಪ್ಲಾಸ್ಟಿಕ್ ಐಟಮ್ಸ್ಗಳು ಎಲ್ಲ ತೊಗೊಂಡೋಗಿಲ್ಲ, ಬ್ಯಾಗ್ ತೊಗೊಂಡೋಗಿಲ್ಲ, ಅದು ತೊಗೊಂಡೋಗಿಲ್ಲ, ಇದು ತೊಗೊಂಡೋಗಿಲ್ಲ ಅನ್ನೋದು ಇರುತ್ತೆ. ಫಸ್ಟ್ ಟೈಮ್ ಹೋಗ್ತಿರೋರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಸೊ 14ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋವಂಥದ್ದು. ಇಲ್ಲಿ ಟಿಕೆಟ್ಸ್, ಈ ಟಿಕೆಟ್ಸ್ ಏನು ಬರುತ್ತೆ ಬುಕ್ ಮೈ ಶೋಲ್ಲಿ ಇವಾಗ ನೀವು ಬುಕ್ ಮಾಡಿದ್ರೆ ಬರುತ್ತಲ್ಲ, ಆ ಟಿಕೆಟ್ಸ್ನ ತೋರಿಸ್ಬಿಟ್ಟೇ ಎಂಟ್ರಿ ತೊಗೊಬೋದು. ಫಿಸಿಕಲ್ ಟಿಕೆಟ್ನ ಅಗತ್ಯತೆ ಏನಿಲ್ಲ. ಲಾಸ್ಟ್ ಟೈಮು ಕೂಡ ಫಿಸಿಕಲ್ ಟಿಕೆಟ್ದೇನು ಅಗತ್ಯತೆ ಇರಲಿಲ್ಲ, ಹಂಗೆ ಎಂಟ್ರಿ ಕೊಟ್ಟಿದ್ದು. ಸೊ ಈ ಟೈಮು ಕೂಡ ಲೋಯೆಸ್ಟ್ ಪ್ರೈಸಲ್ಲೇ ಸ್ಟಾರ್ಟ್ ಮಾಡಿದ್ರು. 200 ರೂಪಾಯಿಂದ ಸ್ಟಾರ್ಟ್ ಆಗಿದೆ ಪ್ರೈಸು, ಕಡಿಮೆನೇ ಅಂತ ಹೇಳ್ಬೋದು. ಲಾಸ್ಟ್ ಟೈಮು 100 ರೂಪೀಸು ಅಥವಾ 150 ರೂಪೀಸಿಂದ ಸ್ಟಾರ್ಟ್ ಆಗಿತ್ತು. ಸೊ ಈ ಟೈಮು 200 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ. ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕ್ರೌಡ್ಗಳನ್ನ ಪುಲ್ ಮಾಡಿದ್ರು. ಸೊ ಅದರ ಸ್ವಲ್ಪ ಮಟ್ಟಿಗೆ ಮಿನಿಮಮ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ರು. ಏನು IPL ಥರ ಅವನ ಅಜ್ಜಿ ಏನು 2000 3000 ಆ ಥರ ಎಲ್ಲ ಏನಿಲ್ಲ. ಬೆಂಗಳೂರಲ್ಲಿ ಮೊದಲನೇ ಮ್ಯಾಚು UP ವಾರಿಯರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಡೀತು 22ನೇ ತಾರೀಕು. ಸೊ ಇದಕ್ಕೆ ಬುಕ್ ಮಾಡ್ಕೋಬೋದು. ಎರಡನೇ ಮ್ಯಾಚ್ ಬಂದ್ಬಿಟ್ಟು 24ನೇ ತಾರೀಕು. ನಮ್ಮ RCB ಈಸ್ ಟೇಕಿಂಗ್ ಆನ್ UP ವಾರಿಯರ್ಸ್ ಅಗೇನ್. ಸೊ ಈ ಮ್ಯಾಚು RCBಯ ಮೊದಲನೇ ಹೋಮ್ ಮ್ಯಾಚ್ ಆಗುತ್ತೆ. ಆ್ಯಂಡ್ RCBದು 2 ಮ್ಯಾಚ್ದು ಗುಜರಾತ್ ಜೈಂಟ್ಸ್ ಮ್ಯಾಚ್ದು ಅವೈಲೇಬಲ್ ಇದೆ, ಜೊತೆಗೆ UP ವಾರಿಯರ್ಸ್ ಮ್ಯಾಚ್ದು ಅವೈಲೇಬಲ್ ಇದೆ. ಇನ್ನು ಮುಂಬೈ ಅಗೇನ್ಸ್ಟು ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು 2 ಮ್ಯಾಚ್ ಇದೆ. ಅದರದ್ದು ಬುಕ್ ಮೈ ಶೋ ಅಲ್ಲಿ ಕಮಿಂಗ್ ಸೂನ್ ಅಂತ ಇದೆ. ಜಸ್ಟ್ RCBದು 2 ಮ್ಯಾಚ್ ಮಾತ್ರ ಅವೈಲೇಬಲ್ ಇರೋದು. ಓವರ್ ಆಗೆ ಬೆಂಗಳೂರು ಮ್ಯಾಚ್ಗಳಲ್ಲಿ 6 ಮ್ಯಾಚ್ದು ಬುಕ್ ಮೈ ಶೋ ಅಲ್ಲಿ ಅವೈಲೇಬಲ್ ಇದೆ. ಇನ್ನು 2 ಮ್ಯಾಚ್ದು ಕಮಿಂಗ್ ಸೂನ್ ಅಂತ ಇದೆ. ಅದು 21ನೇ ತಾರೀಕು, ಫೆಬ್ರವರಿ 21ನೇ ತಾರೀಕು ಆಗೋದು, ಜೊತೆಗೆ ಮಾರ್ಚ್ 1ನೇ ತಾರೀಕು ಆಗೋದು. ಇನ್ನೂ ಅವೈಲೇಬಲ್ ಇಲ್ಲ, ಕಮಿಂಗ್ ಸೂನ್ ಅಂತ ತೋರಿಸ್ತಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಫೆಬ್ರವರಿ 21ನೇ ತಾರೀಕೇ ಬೇಗ ಬರೋದು. ಫೆಬ್ರವರಿ 24ನೇ ತಾರೀಕಿಂತ ಏನಕ್ಕೆ ಇವರು ಈ ಟಿಕೆಟ್ಸ್ಗಳನ್ನ ಅವೈಲೇಬಲ್ ಮಾಡಿಲ್ಲ, ಆ ಟಿಕೆಟ್ಸ್ಗಳನ್ನ ಅವೈಲೇಬಲ್ ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಏನು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದರಿಂದ ಏನು ಸೋಲ್ಡ್ ಔಟ್ ಆಗೋಗ್ಬಿಡ್ತಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಕಮಿಂಗ್ ಸೂನ್ ಅಂತ ಇದೆ. ಆ್ಯಂಡ್ ಇನ್ನೂ ಒಂದು ಕಡೆಯೂ ಕೂಡ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಬೋದಂತೆ. WPL-T20.com ಅನ್ನೋ ಒಂದು ಸೈಟ್ ಇದೆಯಲ್ಲ, ಸೊ ಇದರಲ್ಲಿ ಸಿಗ್ತಿಲ್ಲ ಅಂದರೆ ಅದರಲ್ಲೂ ಕೂಡ ವಿಸಿಟ್ ಮಾಡಿಬಿಟ್ಟು ಒಂದು ಸಲ ಚೆಕ್ಔಟ್ ಮಾಡಿಬಿಟ್ಟು ನೋಡಿ. ನಾನು ಬುಕ್ ಮೈ ಶೋದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಗುಜರಾತ್ ಮ್ಯಾಚ್ ಮೇಲೆ ಅಥವಾ UP ಮ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ RCB ವರ್ಸಸ್ UP ಮ್ಯಾಚು. ಸೊ ನೀವು ಇಲ್ಲಿ 200 ಫಿಲ್ಲಿಂಗ್ ಫಾಸ್ಟ್ ಇದೆ, ಬೇಕಾ ಟಕಾನಾಗಿ ಬುಕ್ ಮಾಡ್ಕೋಬೋದು. ಎಷ್ಟು ಸೀಟ್ ಬೇಕೋ ಆ ಸೀಟು. ಇಲ್ಲಿ ಕರೆಂಟ್ಲಿ ನೋಡ್ತು ಅಂದರೆ 200 ರೂಪೀಸ್ಗೆ H ಲೋವರ್ ಆ್ಯಂಡ್ B ಸ್ಟ್ಯಾಂಡು ಅವೈಲೇಬಲ್ ಇದೆ. ಇಲ್ಲೇ ನಿಮಗೆ P1 ಸ್ಟ್ಯಾಂಡು P2 ಸ್ಟ್ಯಾಂಡ್ ಕೊಡ್ತಾ ಇಲ್ಲ ಅಲ್ಲಿ 200 ರೂಪಾಯಿಗೆ, ಅಥವಾ N ಸ್ಟ್ಯಾಂಡು ಕೂಡ ಕೊಡ್ತಾ ಇಲ್ಲ. ನಾವು ಹೋಗಿದ್ವಿ ಲಾಸ್ಟ್ ಟೈಮು C ಸ್ಟ್ಯಾಂಡಿಗೆ ಹೋಗಿದ್ವಿ. B ಸ್ಟ್ಯಾಂಡು ಈ ಕೆಳಗಡೆ ಇರುವಂಥ ಸ್ಟ್ಯಾಂಡ್ಗಳೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಬಟ್ ಈ P ರೇಂಜಲ್ಲಿ ಇದ್ದಾವೆಲ್ಲ ಈ ಸ್ಟ್ಯಾಂಡ್ಗಳು, ಇವೆಲ್ಲ ಸಿಕ್ಕಾಪಟ್ಟೆ ಹೆವಿ ರೇಟ್ಗಳಿರುತ್ತೆ. ಬಟ್ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಪ್ಯಾಕ್ಡ್ ಆಗಿತ್ತು. ಆಲ್ಮೋಸ್ಟ್ ಸ್ಟೇಡಿಯಮ್ನೇ ಫುಲ್ ಆಗಿತ್ತು. ಗುಜರಾತ್ ಜೈಂಟ್ಸ್ ವರ್ಸಸ್ RCB ಮ್ಯಾಚ್ಗೆ ಲಾಸ್ಟ್ ಟೈಮ್, ಈ ಟೈಮು ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಬರುತ್ತೆ. ಯಾಕೋ ಡೌಟ್ ಕಾಣಿಸ್ತಿಲ್ಲ, ಯಾಕಂದರೆ ಪ್ರೈಸ್ ಕಮ್ಮಿನೇ ಇಟ್ಟಿದ್ದಾರೆ. ಅಂತ ಹೆವಿ ಪ್ರೈಸ್ ಏನಲ್ಲ, 200 ರೂಪಾಯಿ. H ಲೋವರ್ ಅಥವಾ B ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ನ ಕಂಪ್ಲೀಟ್ ಮಾಡಿದ್ರೆ ಅಂತಂದರೆ ನಿಮ್ಮ ಫೋನಿಗೆ ಟಿಕೆಟ್ಸ್ಗಳು ಬರುತ್ತೆ. ಸೊ ಈ ಟಿಕೆಟ್ಸ್ಗಳನ್ನ ಅಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ ಅಷ್ಟೇ. ಬುಕ್ ಮೈ ಶೋ ಅವ್ರು ನಿಂತ್ಕೊಂಡಿರ್ತಾರೆ ಈಚೆ ಕಡೆ ಗೇಟ್ ಹತ್ರ. 2.5 ಗಂಟೆ ಮುಂಚೆನೇ ಗೇಟ್ ಓಪನ್ ಇರುತ್ತೆ. ಹೋಗ್ಬಿಟ್ಟು ನೀವು ಅಲ್ಲಿ ಸ್ಕ್ಯಾನ್ ಮಾಡಿದ್ರಿ ಅಂತಂದರೆ ಒಳಗಡೆ ಬಿಡ್ತಾರೆ. ಫಿಸಿಕಲ್ ಟಿಕೆಟ್ನ ಅಗತ್ಯತೆ ಏನೂ ಇಲ್ಲ. ಸೊ ಬೇಕಿದ್ದವರು ಮ್ಯಾಚ್ಗಳನ್ನ ನೋಡಬಹುದು. ಹೋಗ್ಬಿಟ್ಟು ಸ್ಟೇಡಿಯಮಲ್ಲಿ ಯಾರು ಹೋಗೇ ಇರೋಲ್ಲ ಇದುವರೆಗೂ, ಅವ್ರು ಹೋಗ್ಬೋದು. ಯಾಕಂದರೆ ಕಡಿಮೆ ಪ್ರೈಸೇನೇ ಇದೆ ಅವರು, 200 ರೂಪಾಯಿ. ನೀವು RCB ಮೇನ್ ಮ್ಯಾಚ್ಗಂತೂ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಟಿಕೆಟ್ಸ್ಗಳೇ ಸಿಗೋದಿಲ್ಲ. ಈ ಥರ ಟಿಕೆಟ್ಸ್ಗಳಂತೂ ಸಿಗೋದೇ ಇಲ್ಲ. ಅಂದರೆ ಮೆನ್ಸ್ ಮ್ಯಾಚಿಗೆ ಹೇಳ್ದೆ ಇರೋದು, ಬಿಡ್ತಾ ಇದ್ದಂಗೆ 5 ನಿಮಿಷಕ್ಕೆ ಪಟ್ಟಂದು ಹೋಗ್ಬಿಟ್ಟಿರ್ತಾವೆ ಟಿಕೆಟ್ಸ್ಗಳೆಲ್ಲ. ಹುಡ್ಕೋಕೆ ಕೂಡ ಆಗೋದಿಲ್ಲ ಟಿಕೆಟ್ಸ್ಗಳು, ಆ ರೇಂಜಿಗೆ ಡಿಮ್ಯಾಂಡ್ ಇರುತ್ತೆ IPL ಮ್ಯಾಚ್ಗಳಿಗೆ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡೋರು ಖಂಡಿತ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು. ನೋಡೋಣ ಅದು ಹೆಂಗಾಗುತ್ತೆ ಈ ಸಲ WPL ನಮ್ಮ ಬೆಂಗಳೂರು ಸ್ಟೇಡಿಯಮಲ್ಲಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.